ಸ್ಟಾರ್ಟ್ ಆದಾಗಿಂದ ನಾನು ಎಷ್ಟು ಅಂದ್ರೆ ನನ್ನ ಲೈಫ್ ಸ್ಟೈಲ್, ಹಳ್ಳಿ ಜೀವನ, ನನ್ನ ರೈತಾಪಿ ಕುಟುಂಬ, ನಾನು ಯಾವ ಥರ ಕೆಲಸ ಓದು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸುನೀತಾ ಅವರು ಯೂಟ್ಯೂಬಿಂದ ಎಷ್ಟು ದುಡಿದಿರ್ಬೋದು ಪ್ರೂಫ್ ಸಮೇತನ ತೋರಿಸ್ತೀನಿ ನಿಮ್ಗೆ. ಎಷ್ಟು ದುಡ್ದಾರ ಸುನೀತಾ ವ್ಲಾಗ್ಸ್ ಕನ್ನಡ ಅವ್ರು ಎಷ್ಟು ದುಡಿದ್ರು ಅಂಥೇಳಿ ನಿಮ್ಗೆ ರಿವೀಲ್ ಮಾಡ್ತೀನಿ ಇವತ್ತು. ಎಲ್ಲರಿಗೂ ನಮಸ್ಕಾರ ರೀ, ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ನಾನಿವಾಗ ಬ್ಲಾಗ್ ಅಲ್ರಿ, ತಮ್ಮೆಲ್ಲ ನೋಡಿದ್ಲೆ ಎಲ್ಲರಿಗೂ ಗೊತ್ತಾಗಿರ್ತೈತಿ ಏನು ವಿಡಿಯೋ ಮಾಡತ್ತಾರ ಅಂಥೇಳಿ. ಬರೀ ವಿಡಿಯೋ ಸ್ಟಾರ್ಟ್ ಆಗೋದ್ಲೆ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಆಲ್ ಅಂತ ಬಟನ್ ಕ್ಲಿಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು. ಯಾಕಂದ್ರೆ ನಾನು ವಿಡಿಯೋ ಅಪ್ಲೋಡ್ ಆಗೋದ್ಲೇನ ನೋಟಿಫಿಕೇಷನ್ ಬರ್ತಾವೆ ನಿಮ್ಗೆ, ತಪ್ಪದೆ ನನ್ನ ವಿಡಿಯೋ ನೋಡ್ಬೋದು. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ಇವತ್ತು ಏನು ಟಾಪಿಕ್ ಅಂತ ತಮ್ಮೆಲ್ಲ ನೋಡಿದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಗೊತ್ತಾಗಿರ್ತೈತಿ. ಯೂಟ್ಯೂಬ್ ಪೇಮೆಂಟ್, ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಮಾತಾಡತ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಮಾತಾಡೋಣ. ಫಸ್ಟ್ ಯೂಟ್ಯೂಬ್ ನನ್ನ ಜರ್ನಿ ಹೇಗಿತ್ತು, ಹೇಗೆಲ್ಲ ಪ್ರಯತ್ನ ಪಟ್ವಿ ಇಷ್ಟು ಪೇಮೆಂಟ್ ತೊಗೊಳಕ ಅಂಥೇಳಿ ಫಸ್ಟಿಗೆ ಒಂದು ಸ್ವಲ್ಪ ಮಾತಾಡೋಣ್ರಿ. ನನ್ನ ಯೂಟ್ಯೂಬ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಇದಾಗಿದ್ದೆ, ಅದ್ರ ಬಗ್ಗೆ ಮಾತಾಡತ್ತೀನಿ. ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದಾಗಿಂದ, ನನ್ನ ಯೂಟ್ಯೂಬ್ ಕೆರಿಯರ್ ಸ್ಟಾರ್ಟ್ ಆದಾಗಿಂದ ನಾನು ಎಷ್ಟು ದುಡಿದ್ನಿ, ಎಷ್ಟು ಮಾಡಿರ್ಬೋದು ಸುನೀತಾ ಬ್ಲಾಗ್ಸ್ ಕನ್ನಡ ಅವರು ಅನ್ನೋದೊಂದು ಎಲ್ಲರಿಗೂ ಕ್ವಶನ್ ಮಾರ್ಕ್ ಇರುತ್ತೆ. ಬರ್ರಿ ಆ ಕ್ವಶನ್ ಮಾರ್ಕಿಗೆ ಇವತ್ತು ಫುಲ್ ಸ್ಟಾಪ್ ಇಡೋಣ. ಇವಾಗ ಸೆಕೆಂಡ್ ಪೇಮೆಂಟ್ ತೊಗೊಂಡು ನಾನು ಆಲ್ಮೋಸ್ಟ್ ಆಲ್ ಗೊತ್ತಾಗಿರ್ಬೋದು. ಯೂಟ್ಯೂಬ್ ಯಾರ್ಯಾರು ಮಾಡಾಕತ್ತೀರಿ, ಯಾರ್ಯಾರು ಪೇಮೆಂಟ್ ತೊಗೊಂಡಿರಿ ಅವ್ರಿಗೆ ಗೊತ್ತಾಗಿರ್ಬೋದು ಎಷ್ಟು ಕಷ್ಟ ಐತಿ, ಎಷ್ಟು ಇದು ಐತಿ ಅಂತೇಳಿ ಯೂಟ್ಯೂಬ್ ಒಳಗೆ ಗೊತ್ತಾಗಿರ್ತೈತಿ. ಉಳಿದವ್ರಿಗೆ ಅಷ್ಟು ಅದ್ರದ್ದು ಗೊತ್ತಿಲ್ಲ. ಒಬ್ಬೊಬ್ರು ಅಂತಾರೆ ಯೂಟ್ಯೂಬ್ ಅಂದ ತಕ್ಷಣ ವಿಡಿಯೋ ಮಾಡೋದು ಒಂದು ಕೆಲಸನ ಅಂಥೇಳಿ ಅನ್ಕೊಂತಿರ್ತಾರೆ. ಬಟ್ ಅದು ಒಂದು ಕೆಲಸನ. ಈಗಿನ ಜನ್ರೇಷನಿಗಂತೂ ಫುಲ್ ಟ್ರೆಂಡ್ ಆಗೈತಿ ಯೂಟ್ಯೂಬ್ ಅನ್ನೋದೊಂದು. ಅಂದರೆ ಎಲ್ಲ ಮಾಹಿತಿನೂ ನಮಗೆ ಎಜುಕೇಷನ್ಲಿದ್ದ ಹಿಡಿದು ಇವತ್ತು ಅಗ್ರಿಕಲ್ಚರ್ ಆಗಲಿ, ಎಜುಕೇಷನ್, ನಮ್ಮ ಹೆಲ್ತ್ ಟಿಪ್ಸ್, ಏನೋ ನಾವು ಏನು ಸರ್ಚ್ ಮಾಡಿ ನೋಡ್ತೀವಿ ಎಲ್ಲ ಪ್ರತಿಯೊಂದೂ ನಮಗೆ ಒಳ್ಳೆಯದನ್ನು ನಾವು ಆರಿಸ್ಕೋಬೋದು, ಅದ್ರೊಳಗೆ ತಿಳ್ಕೊಬೋದು, ನಾಲೆಜ್ ಪಡ್ಕೋಬೋದು. ಯೂಟ್ಯೂಬ್ ಅಂದರೆ ಅದೊಂದು ಪ್ರೊಫೆಷನ್ ಆಗಿ ಭಾಳ ಜನ ತೊಗೊಳಕತ್ತಾರ್ರಿ ಇವಾಗ. ಅದ್ರೊಳಗೆ ದುಡಿಯಾಕತ್ತಾರ, ತಮಗೆ ಏನೇನು ಟ್ಯಾಲೆಂಟ್ ಐತಿ ಅದನ್ನು ತೋರ್ಸಾಕತ್ತಾರ ಯೂಟ್ಯೂಬ್ ಒಳಗೆ. ನಾನು ಆ ಥರ ಅಂದ್ರೆ ನನ್ನ ಲೈಫ್ ಸ್ಟೈಲ್, ಹಳ್ಳಿ ಜೀವನ, ನನ್ನ ರೈತಾಪಿ ಕುಟುಂಬ, ನಾನು ಯಾವ ಥರ ಕೆಲಸ ಮಾಡ್ತಿದ್ದೆ, ನಮ್ಮ ಡೈರಿ ಫಾರ್ಮ್ ಇತ್ತು, ಡೈಲಿ ಹೊಲಕ್ಕೆ ಹೋಗ್ತಿದ್ದೆ ನಾನು, ಏನೇನು ಮಾಡ್ತಿದ್ವಿ, ಏನೇನು ಭೂಮಿಯಲ್ಲಿ ಬೆಳೀತಿದ್ವಿ ಅದನ್ನೆಲ್ಲ ನಾನು ತೋರಿಸ್ಕೊತ ಬಂದೆ. ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊತಾ ಬಂದೆ. ಅದರ ಸ್ಟ್ರಗಲ್ ಯೂಟ್ಯೂಬ್ ಮಾಡಕತ್ತಾರಿಗೆ ಗೊತ್ತು. ಯೂಟ್ಯೂಬ್ ಅಂದ ತಕ್ಷಣ ಏನು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಂತ ಅಂದ್ಕೊಂಡಿರ್ತಾರೆ. ಇಷ್ಟ ಇಲ್ಲರಿ, ಅದ್ರ ಶ್ರಮ ಭಾಳ ಇದೆ. ಒಂದು ವಿಡಿಯೋ ಮಾಡಬೇಕಾದ್ರೆ ಯಾವುದೂ ಡಿಸ್ಟರ್ಬೆನ್ಸ್ ಇರಬಾರ್ದು, ಒಬ್ಬರೇ ಇರ್ಬೇಕು. ಆಮೇಲೆ ಏನು ಗದ್ದಲ ಅದು ಏನೂ ಇರಬಾರ್ದು. ಆಮೇಲೆ ಅದನ್ನು ಎಡಿಟ್ ಮಾಡ್ಬೇಕು, ಬೇಡಾಗಿಂದೆಲ್ಲ ತೆಗಿಬೇಕು, ಮ್ಯೂಸಿಕ್ ಹಾಕ್ಬೇಕು, ವಾಯ್ಸ್ ಓವರ್ ಕೊಡ್ಬೇಕು, ಆಮೇಲೆ ಅಪ್ಲೋಡ್ ಮಾಡ್ಬೇಕು, ಅದಕ್ಕೆ ತಮ್ಮೇಲ್ ಮಾಡ್ಬೇಕು, ಡಿಸ್ಕ್ರಿಪ್ಷನ್ ಹಾಕ್ಬೇಕು, ಟೈಟಲ್ ಹಾಕ್ಬೇಕು, ಒಳ್ಳೆ ತಮ್ಮೇಲ್ ಮಾಡ್ಬೇಕು ಅದಕ್ಕೊಂದು. ಅದು ಇಷ್ಟೆಲ್ಲ ಮಾಡಿದಾಗೂ ವಿಡಿಯೋ ಅದು ರೀಚ್ ಆಕತಿ, ಜನಕ್ಕೆ ವಿಡಿಯೋ ಓಡ್ತತಿ ಅಂತ ಗೊತ್ತಿರಂಗಿಲ್ಲ. ಎಷ್ಟು ಜನ ಕ್ಲಿಕ್ ಆಗ್ಲಾರ್ದಕ್ಕೆ 3 ವರ್ಷ 4 ವರ್ಷ ಮಾಡಿ ಎಲ್ಲರೂ ಕೈ ಬಿಟ್ಬಿಟ್ಟಾರಿ. ಇದರಲ್ಲಿದ್ದ ಏನೂ ಪ್ರಯೋಜನ ಇಲ್ಲ ಅಂಥೇಳಿ ಇಷ್ಟೆಲ್ಲ ಶ್ರಮ ಹಾಕಿದ್ರೂ ಅದ್ರ ಪ್ರತಿಫಲ ಬಂದಿಲ್ಲ. ನಾನು ಕಂಟಿನ್ಯೂಸ್ ಆಗಿ ನನಗೆ ಅದ್ರಾಗ ಇನ್ವಾಲ್ವ್ ಆಗಕತ್ತಿಲ್ಲ. ಒಂದು ಸ್ವಲ್ಪ ಕಷ್ಟನ ಆಯ್ತು ನನಗೂ. ಆದರೂ ನಾನು ಒಂದು ಏನೋ ಮಾಡೇನಿ, ಪ್ರಯತ್ನ ಬಿಡಬಾರ್ದು ಇದನ್ನು ಅಂಥೇಳಿ ಒಂದು ಸ್ವಲ್ಪ ಬಿಟ್ಟಿರ್ತೀನಿ ವಿಡಿಯೋ ಹಾಕೋದು. 1 ತಿಂಗಳು 2 ತಿಂಗಳ ಗಂಟ್ಲೆನೇ ಬಿಟ್ಟಿರ್ತೀನಿ. ಒಂದು ಸ್ವಲ್ಪ ಬ್ಯುಸಿ ಆದ್ನಂದ್ರೆ. ಈಗ ಸಪ್ರೇಟ್ ಮತ್ತೊಂದು ಮನೆ ಮಾಡೇವಿ ಮಕ್ಕಳ ಎಜುಕೇಷನ್ ಸಂಬಂಧ ಅಂಥೇಳಿ. ನನಗೂ ತುಂಬಾ ಕಷ್ಟ ಆಗಕತ್ತೈತಿ. ಇಲ್ಲಿಂದ ಊರಿಗೆ ಹೋಗ್ತೀನಿ, ಅಲ್ಲಿ ಹೊಲ್ದಾನ ಕೆಲಸ ಮುಗಿಸಿ ಮತ್ತು ವಾಪಸ್ ಬರ್ಕೊಡ್ದ ಮನೆಯ ಕೆಲಸ, ಮತ್ತು ಮಕ್ಳ ಕಡೆ ಲಕ್ಷ ಕೊಡ್ಬೇಕು. ಹೀಗಾಗಿ ಒಂದು ಸ್ವಲ್ಪ ಭಾಳ ಕಷ್ಟ ಅನಿಸ್ತಕತ್ತೆ ನನಗೆ ವಿಡಿಯೋ ಮಾಡೋದು. ಅದನ್ನು ಎಡಿಟ್ ಮಾಡೋಕೆ ಟೈಮ್ ಬೇಕು. ಏನಿಲ್ಲ ಅಂದರೂ 1 ಅವರಿಂದ 2 ಅವರ್ ಅದು ಕಂಪ್ಲೀಟಾಗಿ ವಿಡಿಯೋ ಅಪ್ಲೋಡ್ ಮಾಡೋಕೆ ನಮ್ಗೆ ಟೈಮಿಂಗ್ ಬೇಕಾಕತಿ. ಹೀಗಾಗಿ ಒಂದು ಸ್ವಲ್ಪ ಇವಾಗ ಅವಾಯ್ಡ್ ಮಾಡೇನಿ. ಆದರೂ ಇವಾಗ ಸೆಕೆಂಡ್ ಪೇಮೆಂಟ್ ಆಯ್ತು ನನಗೆ.
ಎಷ್ಟು ದುಡ್ದಿರ್ಬೋದು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸುನೀತಾ ಅವರು ಯೂಟ್ಯೂಬಿಂದ ಎಷ್ಟು ದುಡ್ದಿರ್ಬೋದು? ಒಂದಿಷ್ಟು ಜನ ಮಾತಾಡ್ತಿರ್ತಾರೆ, ಏನು ವಿಡಿಯೋ ಮಾಡೋದು ಹಾಕೋದು ಲಕ್ಷ ಗಂಟ್ಲೆ ದುಡಿತಾರೆ ಅವರು ಅಂತೇಳಿ ಮಾತಾಡ್ತಿರ್ತಾರೆ. ನೀವು ಅಂದ್ಕೊಂಡಂಗೆ ಇಲ್ರಿ, ಇದು ತುಂಬಾ ಕಷ್ಟ ಐತಿ. ಎಷ್ಟು ಶ್ರಮ ಬಿಟ್ಟರು ಒಂದೊಂದ್ಸತಿ ವಿಡಿಯೋ ಕ್ಲಿಕ್ ಆಗಂಗಿಲ್ಲ, ಓಡಂಗಿಲ್ಲ, ಈ ಥರ ಆಗೈತಿ. ಅದಕ್ಕೋಸ್ಕರ ಅದ್ರದ್ದು ಒಂದು ಸ್ವಲ್ಪ ಮಾಹಿತಿ ಕೊಟ್ರಾತು. ಆಮೇಲೆ ನನ್ನ ಸೆಕೆಂಡ್ ಪೇಮೆಂಟ್ ಯಾವ ಥರ ಆದಂತ ಪ್ರೂಫ್ ಸಮೇತನ ತೋರಿಸ್ತೀನಿ ನಿಮ್ಗೆ. ಎಷ್ಟು ದುಡ್ದಾರ ಸುನೀತಾ ವ್ಲಾಗ್ಸ್ ಕನ್ನಡ ಅವ್ರು ಎಷ್ಟು ದುಡಿದ್ರು ಅಂಥೇಳಿ ನಿಮ್ಗೆ ರಿವೀಲ್ ಮಾಡ್ತೀನಿ ಇವತ್ತು. ಬರೀ ನೋಡ್ರಿ ಅಂತ. ಅದಕ್ಕಿಂತ ಮುಂಚೆ ಒಂದೆರಡು ಮೋಟಿವೇಶನ್ ಕೊಡ್ಬೇಕು ಅಂದ್ಕೊಂಡೀನಿ. ಯಾಕಂದ್ರೆ ನಾನು ನನ್ನ ಯೂಟ್ಯೂಬ್ ಜರ್ನಿ ಒಳಗೆ ಏನೇನು ಅಳವಡಿಸ್ಕೊಂಡೀನಿ, ಯಾರ್ಯಾರು ಯೂಟ್ಯೂಬ್ ಮಾಡಾತ್ತೀರಿ ಅವ್ರಿಗೊಂದು ಸ್ವಲ್ಪ ಮಾಹಿತಿ ಕೊಡ್ಬೇಕು ಅಂದ್ಕೊಂಡೀನಿ. ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತ ಅಂದ್ಕೊಂಡಿರಿ ಅವ್ರಿಗೂ ಒಂದಿಷ್ಟು ಟಿಪ್ಸ್ ಕೊಡ್ತೀನಿ. ಯೂಟ್ಯೂಬ್ ಇವತ್ತು ಸ್ಟಾರ್ಟ್ ಮಾಡಿದ್ವಿ, ನಾಳೆ ಪೇಮೆಂಟ್ ಬರಲಿ ಅಂತಂದ್ರೆ ಆಗಂಗಿಲ್ಲ ರೀ. ಇದ್ರೊಳಗೆ ಭಾಳ ಅಂದ್ರೆ ಭಾಳ ಪೇಷನ್ಸ್ ಬೇಕು. ನಂದು 4 ವರ್ಷದ ಶ್ರಮ ಇದು. ಈಗ 2ನೇ ಪೇಮೆಂಟ್ ತೊಗೊಳಕತ್ತೇನೆ ಅಂದ್ರೆ 4 ವರ್ಷದ ಶ್ರಮ. ಬಟ್ ಒಬ್ಬೊಬ್ರು ಲಕ್ ಅಂತಾರಲ್ರಿ, ಹಂಗೆ 1 ತಿಂಗಳದೊಳಗೆ ರೀಚ್ ಆಗಿ ಮಿಲಿಯನ್ ಗಂಟ್ಲೆ ವ್ಯೂ ಬಂದು ಅಂದ್ರೆ ತುಂಬ ಚೆನ್ನಾಗಿ ದುಡಿಯಾತಾರ. ನಮಗೆ ಹಂಗೆ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನನ್ನ ಬೇರೆ ನನಗೆ ಟ್ಯಾಲೆಂಟ್ ತೋರಿಸೋದಕ್ಕಿಂತ ನನ್ನ ಲೈಫ್ ಸ್ಟೈಲ್ ಹೆಂಗೈತೆ ಅಂತ ನಾನು ತೋರಿಸಿದೆ. ಅದ್ರೊಳಗೆ ಬೇರೆದವ್ರು ಇಂಟರ್ವ್ಯೂ ಮಾಡಿದರೆ ತುಂಬ ಚೆನ್ನಾಗಿ ಓಡ್ತಾವೆ, ಸಾಧಕರ ವಿಡಿಯೋ ಅಂಥವು ಭಾಳ ಜನ ನೋಡ್ತಾರೆ. ನನಗೆ ಹಾಗೆಲ್ಲ ಹೋಗಿ ಸ್ವಲ್ಪ ಮಾಡೇನ್ರಿ ನಾನು, ಮಹಿಳೆಯರಿಗೋಸ್ಕರ ಅಂತೇಳಿ ಒಂದಿಷ್ಟು ಜನ ಇಂಟರ್ವ್ಯೂ ಮಾಡೇನಿ. ಬಟ್ ಪ್ರತಿದಿನ ನನಗೆ ಇಂಟರ್ವ್ಯೂ ಮಾಡೋಕೆ ಆಗೋಲ್ದು, ಗೊತ್ತೈತಿ. ನಮ್ಮ ಲೈಫ್ ಸ್ಟೈಲ್ ನೋಡ್ರಿ ನೀವು, ಗೊತ್ತೈತಿ. ಯೂಟ್ಯೂಬ್ ಮಾಡುವವ್ರಿಗೆ ಇನ್ನೊಂದಿಷ್ಟು ನನ್ನ ಸಲಹೆಗಳು ಏನಂದ್ರೆ, ಇವತ್ತು ಮಾಡಿದ್ವಿ ನಾಳೆ ದುಡ್ಡು ಬರಲಿ, ಆಮೇಲೆ 1 ವಿಡಿಯೋ ಹಾಕಿದೆ, 10 ವಿಡಿಯೋ ಹಾಕಿದೆ, 50 ವಿಡಿಯೋ ಹಾಕಿದೆ, ಏನು ಕ್ಲಿಕ್ ಆಗೋಲ್ದಲ್ಲ ಅಂತ ಬಿಡಕ್ಕೆ ಹೋಗ್ಬೇಡ್ರಿ. ಒಂದಿನ ಕ್ಲಿಕ್ ಆಗೇ ಆಗ್ತೈತಿ. 1 ವಿಡಿಯೋ ಮಿಲಿಯನ್ ಗಂಟ್ಲೆ ಓಡ್ತಂದ್ರೆ ನಿಮ್ದು ಖಂಡಿತವಾಗೂ ಕ್ಲಿಕ್ ಆಗ್ತೈತಿ. ಯಾರು ಮಾಡಾತ್ತೀರಿ ಪ್ರಯತ್ನ ಬಿಡಬೇಡ್ರಿ, ಕಂಟಿನ್ಯೂ ಮಾಡಿರಿ. ಯಾರ್ಯಾರು ಬಿಟ್ಟಿರಿ ಅವರು ಕಂಟಿನ್ಯೂ ಮಾಡಿರಿ. ಭಾಳ ಶ್ರಮ ಐತಿ, ಶ್ರಮ ಹಾಕ್ರಿ. ಒಂದಿನ ಪ್ರತಿಫಲ ಸಿಗ್ತೈತೆ ಅನ್ಕೊತೀನಿ. ಆಮೇಲೆ ಚೆನ್ನಾಗಿ ವಿಡಿಯೋ ಕಂಟೆಂಟ್ ಚಲೋ ಇರ್ಬೇಕು, ಇನ್ನೊಬ್ರಿಗೆ ಉಪಯೋಗ ಆಗಿರ್ಬೇಕು. ಈಗ ನಾನು ಅಗ್ರಿಕಲ್ಚರ್ ಬಗ್ಗೆ ಒಂದು ಮಾಡಾತೇನಂದ್ರೆ ನಾನು ಹೊಲ್ದಾನ ಬಗ್ಗೆ ಹೇಳ್ತೀನಿ. ಅದ್ರೊಳಗೆ ಯಾರು ತಿಳ್ಕೊಳ್ಳೋರಿದ್ರೆ ಅಗ್ರಿಕಲ್ಚರ್ ಯಾರು ಮಾಡತ್ತಾರ ಅವ್ರು ತಿಳ್ಕೊತಾರೆ ರೀ. ಆಮೇಲೆ ಹೈನುಗಾರಿಕೆ ಬಗ್ಗೆ ಹೇಳ್ತೀನಿ. ಅಂದ್ರೆ ಒಳ್ಳೆ ಮಾಹಿತಿ ಕೊಡ್ಬೇಕು. ನಾವು ಏನೋ ಮಾಡಾತ್ತೀವಿ, ಜನಗಳನ್ನು ತಪ್ಪು ಹಾದಿಗೆ ಒಯ್ಯೋದು ತಪ್ಪು ನಮ್ದು. ಅದಕ್ಕೋಸ್ಕರ ಒಳ್ಳೆಯ ಹಾದಿ ಆರಿಸ್ಕೊರಿ, ಒಳ್ಳೆ ಕಂಟೆಂಟ್ ಮಾಡಿರಿ. ಅಂದ್ರೆ ಜನಕ್ಕೆ ರೀಚ್ ಆಗ್ತೀರಿ ಅಂತ ನನ್ನ ಅಭಿಪ್ರಾಯ ರೀ. ಅಂದ್ರೆ ನೀವೇನು ಅಳವಡಿಸ್ಕೊಂಡಿರಿ ನಿಮ್ಮ ಜೀವನದೊಳಗೆ ಅದನ್ನೆಲ್ಲ ಒಂದು ಸ್ವಲ್ಪ ಹೇಳ್ಬೇಕ್ರಿ, ಮಾಹಿತಿ ಕೊಡ್ಬೇಕು. ಅಗ್ರಿಕಲ್ಚರ್ ಬಗ್ಗೆ ನಂದು ಅಗ್ರಿಕಲ್ಚರ್ ಹೈನುಗಾರಿಕೆ ಐತೆ ಅಂತ ನಾನು ಹೇಳತ್ತೀನಿ. ನಿಮ್ದು ಯಾವ ಥರ ಐತಿ ಅದನ್ನು ಜನಕ್ಕೆ ಮುಟ್ಟೋ ಥರ ಹೇಳ್ರಿ. ಒರಿಜಿನಲ್ ಕಂಟೆಂಟ್ ಕೊಡ್ರಿ, ಅಂದ್ರೆ ಒಳ್ಳೆಯ ರೀಚ್ ಆಗೇ ಆಗ್ತೀರಿ. ನಾನು ಯೂಟ್ಯೂಬ್ ಮಾಡೋರಿಗೆ ಟಿಪ್ಸ್ ಹೇಳತ್ತಿದ್ನಲ್ರಿ, ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ರಿ, ಚೆನ್ನಾಗಿ ತಮ್ಮೇಲ್ ಮಾಡಿರಿ. ಆಮೇಲೆ ಡಿಸ್ಕ್ರಿಪ್ಷನ್ ಒಳ್ಳೆ ರೀತಿ ಏನೇನು ಟೈಟಲ್ ಏನು ನಿಮ್ಮ ಕಂಟೆಂಟ್ ಐತಿ ಅದನ್ನು ತಮ್ಮೇಲ್ ಮಾಡಿರಿ. ಅಂದ್ರೆ ಒಂದು ಅಟ್ರ್ಯಾಕ್ಷನ್ ಇತ್ತಂದ್ರೆ ಬೇಗ ಕ್ಲಿಕ್ ಆಗ್ತಾವೆ. ನನಗೂ ಒಂದೊಂದು ಸತಿ ಸರಿಯಾಗಿ ತಮ್ಮೇಲ್ ಮಾಡೋಕೆ ಆಗಿರೋಂಗಿಲ್ಲ, ಯಾಕಂದ್ರೆ ಕೆಲಸನೇ ಇರ್ತಾವೆ, ಹೆಂಗೋ ಮಾಡಂಗೆ ಹಾಕ್ಬಿಟ್ಟಿರ್ತೀನಿ ಒಂದೊಂದು ಸರಿ ಫಾಸ್ಟಾಗಿ. ಅದಕ್ಕೋಸ್ಕರ ಹೇಳತ್ತೀನಿ, ಜನ ನೋಡ್ಬೇಕಂದ್ರೆ ಅದ್ರೊಳಗೆ ಒಂದು ಒಳ್ಳೆ ಕಂಟೆಂಟ್ ಇದ್ರಷ್ಟೇ ನೋಡ್ತಾರೆ ರೀ. ಭಾಳ ತಾಳ್ಮೆ ಇರ್ಬೇಕು. ಇವತ್ತು ಮಾಡಿದ್ವಿ ನಾಳೆ ಲಕ್ಷ ಗಂಟೆ ದುಡ್ಡು ಬರಲಿ ಅಂತೇಳಿ ನಿರೀಕ್ಷೆ ಇಟ್ಕೋಬೇಡ್ರಿ. ಕಂಟಿನ್ಯೂ ಆಗಿ ಮಾಡಿರಿ, ಒಂದು ತಾಳ್ಮೆ ಇರಲಿ. ಆಮೇಲೆ ಇದ್ರೊಳಗೆ ಲಕ್ಷ ಗಂಟೆ ದುಡಿಬೋದನ್ರಿ ಅಂತ ಕೇಳ್ತೀರಿ. ಲಕ್ಷ ಗಂಟೆ ದುಡಿಯೋರು ಅದಾರ ರೀ. ಇದ್ರೊಳಗೆ ಮಿಲಿಯನ್ಸ್ ಗಂಟೆ ವ್ಯೂ ಬಂದ್ರೆ ದುಡಿಯೋರು ಅದಾರ. 1000 ವ್ಯೂ ಬಂದ್ರೆ ಎಷ್ಟು ಪೇಮೆಂಟ್ ಬರ್ತಂತ ನಾ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕೇನಿ. ಫಸ್ಟ್ ಪೇಮೆಂಟ್ ಒಳಗೆ ಹೇಳೇನಿ, ಆದರೂ ಹೇಳ್ತೀನಿ ರೀ ನಾನು. 1000 ವ್ಯೂವಿಗೆ ಇಷ್ಟ ಬರ್ತಂತಲ್ಲ, ಅದು ನಮ್ಮ ಕಂಟೆಂಟ್ ಅಂದ್ರೆ ನಮ್ಮ ವಿಡಿಯೋ 8 ನಿಮಿಷದೊಳಗಿದ್ರೆ, 15 ನಿಮಿಷ, 16 ನಿಮಿಷ, 20 ನಿಮಿಷದೊಳಗಿದ್ದು ಅಂದ್ರೆ ಅದ್ರ ಮೇಲೆ ನಮ್ಗೆ ಪೇಮೆಂಟ್ ಹಾಕ್ತಾರೆ ರೀ. ಚಲೋ ಒಂದು 15 ನಿಮಿಷದ ವಿಡಿಯೋ ಹಾಕಿದ್ವಿ ಅಂದ್ರೆ ಅಟ್ಲೀಸ್ಟ್ 20 ರಿಂದ 25 ರೂಪಾಯಿ ಅಂತೂ ಬರುತ್ತೆ ರೀ 1000 ವ್ಯೂವಿಗೆ. ಅದೇ ಆ ಥರ 1 ಮಿಲಿಯನ್ ಹೋತಂದ್ರೆ ನೀವು 30,000 ರಿಂದ 40,000 ಮಟನೂ ದುಡಿಬೋದು ರೀ. ಇದ್ರೊಳಗೆ ಅಜ್ಮಾಸ್ ಹೇಳತ್ತೀನಿ ನಾನು, ಒಂದು ಇದನ್ನ ಅಜ್ಮಾಸ್ ಮೇಲೆ ಹೇಳತ್ತೀನಿ. ಈ ಥರ ಐತೆ ಅದರೊಳಗೆ. ಆಮೇಲೆ ಕಂಟಿನ್ಯೂ ಆಗಿ ನಿಮ್ಮ ವಿಡಿಯೋಗೆ ದುಡ್ಡು ಬರ್ತಿರ್ತೈತಿ. ಯಾವ ಥರ ನಿಮ್ಮ ವಿಡಿಯೋ ಓಡ್ತೈತಿ ಆ ಥರ ದುಡ್ಡು ಬರ್ತಾ ಇರ್ತೈತಿ.
ನಾನು ಈ ವರ್ಷ ಸರಿಯಾಗಿ ವಿಡಿಯೋ ಹಾಕಿಲ್ಲ ರೀ, 1 ವರ್ಷ ಅದು ನೀಟಾಗಿ ವಿಡಿಯೋನ ಹಾಕಿಲ್ಲ ನಾನು. ಇಲ್ಲೇ ಮನೆ ಮಾಡ್ಕೊಂಡು ಬಂದಮೇಲೆ ಇಲ್ಲಿಂದ ಅಲ್ಲಿ ಹೋಗೋದು, ಅಲ್ಲಿಂದ ಇಲ್ಲಿ ಬರೋದು. ನನಗೆ ಯೂಟ್ಯೂಬ್ ಜರ್ನಿಗಿಂತ ನನ್ನ ಫ್ಯಾಮಿಲಿನ ಮುಖ್ಯ ಅನ್ನಿಸ್ತು ನನಗೆ. ಯಾಕಂದ್ರೆ ನನ್ನ ಯೂಟ್ಯೂಬ್ ಜರ್ನಿ ಇದು 1 ವರ್ಷ ಆದಮೇಲೂ ನನಗೆ ಸಿಗುತ್ತೆ. ಬಟ್ ಈಗ ನನಗೆ ನನ್ನ ಮಕ್ಕಳಿಗೋಸ್ಕರ ನಾನು ಟೈಮ್ ಕೊಡ್ಬೇಕು ಅಂಥೇಳಿ ಒಂದು ಸ್ವಲ್ಪ ಯೂಟ್ಯೂಬ್ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದೆ. ಇರಲಿ, ಆದರೂ ನಾನು ಟೈಮ್ ಸಿಕ್ಕಾಗ ವಿಡಿಯೋ ಹಾಕೇನಿ ರೀ. ಆದ್ರೆ ಅಗ್ರಿಕಲ್ಚರ್ ಬಗ್ಗೆ ಒಂದು ಸ್ವಲ್ಪ ಕಡಿಮೆ ಮಾಡೀನಿ ಹೇಳೋದು. ಹೈನುಗಾರಿಕೆ ಬಗ್ಗೆ ಹೋಗಿರ್ತೀನಿ, ಕೆಲಸ ಅದು ಮಾಡ್ಕೋತೀನಿ, ಹೊಲಕ್ಕೆ ಹೋಗ್ತೀನಿ. ನನ್ನ ಮೊದಲಿನ ಜರ್ನಿ ಯಾವ ಥರ ಐತಿ ಅದೇ ಥರ ಐತಿ. ಈಗ ಇಲ್ಲಿ ಕೆಲಸ ಮುಗಿಸ್ಕೊಂಡು ಅಲ್ಲಿ ಹೋಗಿ ಕೆಲಸ ಮಾಡಿ ಹೊಲಕ್ಕೂ ಹೋಗಿರ್ತೀನಿ, ಫಾರ್ಮಿಗೆ ಹೋಗಿ ಎಲ್ಲೂ ಕೆಲಸ ಮಾಡ್ತೀನಿ. ಹೊಲ್ದ ಇದು ಡೈರಿ ಫಾರ್ಮ್ಯಾಗ ಬಂದೆ ಅಂದ್ರೆ ಕಂಟಿನ್ಯೂ ಈಗ ಒಬ್ಬ ಲೇಬರ್ ಅಂತರೂ ಅದಾರ ರೀ, ಅವ್ನು ನೋಡ್ಕೊಂಡು ಹೊಂಟಾನ. ಅಲ್ಲಿ ಹೋದ್ವಿ ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತೀನಿ. ಬಟ್ ನನಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕೆ ಆಗೋಲ್ದು. ಅದಕ್ಕೋಸ್ಕರ ಯಾರ್ಯಾರು ಆಲ್ರೆಡಿ ಸ್ಟಾಪ್ ಮಾಡಿರಿ, ಕಂಟಿನ್ಯೂ ಮಾಡಿರಿ. ಚೆನ್ನಾಗೈತಿ ಯೂಟ್ಯೂಬ್ ಅನ್ನೋದೊಂದು. ಚಲೋ ಅರ್ನಿಂಗ್ ಮಾಡ್ಬೋದು ಇದ್ರೊಳಗೆ. ಯೂಟ್ಯೂಬ್ ಒಳಗೆ ಇಷ್ಟ ದುಡ್ಡು ಬರುತ್ತೆ ಅಂಥೇಳಿ ಲೆಕ್ಕಾಚಾರ ಇರೋಂಗಿಲ್ಲ. ಮಿಲಿಯನ್ಸ್ ಗಂಟ್ಲೆ ಬರೋವರೆಗೆ ಇರುತ್ತೆ ಲೆಕ್ಕ, ನಮಗೆ ಇರೋಂಗಿಲ್ಲ. ಯಾಕಂದ್ರೆ 1-2 ವಿಡಿಯೋ ನಮ್ಮ ಓಡ್ತಾವೆ, ಆಮೇಲೆ ಉಳಿದಿದ್ದು ಅಷ್ಟೇ 1000, 500 ಈ ಥರ ಓಡ್ತಾವೆ. ನಾನು ಜಾಸ್ತಿ ಏನು ಓಡಂಗಿಲ್ಲ. ಆದರೂ ನನ್ನ ಸೆಕೆಂಡ್ ಪೇಮೆಂಟ್ ಬಗ್ಗೆ ಹೇಳ್ತೀನಿ ರೀ, ಎಷ್ಟು ಆತಂಥೇಳಿ. ಆದರೂ ನನ್ನ ಹಳೆ ವಿಡಿಯೋನ ಒಂದು ವಿಡಿಯೋ ನೋಡಿರಿ, ಅಂದ್ರೆ ನಿಮ್ಗೆ ಫುಲ್ ಕ್ಲಿಯರಿಟಿ ಸಿಗುತ್ತೆ ಎಷ್ಟು ಪೇಮೆಂಟ್ ಬರುತ್ತೆ ಅಂಥೇಳಿ. ಒಂದು ವಿಡಿಯೋದೊಳಗೆ ಫುಲ್ ಹೇಳೀನಿ, ತೋರಿಸ್ತೀನಿ ನಾನು ನನ್ನ ಸೆಕೆಂಡ್ ಪೇಮೆಂಟ್ ಎಷ್ಟು ಆತಂಥೇಳಿ. ಮೊನ್ನೆ ಜೂನ್ ಕಂಪ್ಲೀಟ್ ಆತ್ರಿ ನಂದು. ಜೂನ್ಗೆ $100 ರೀಚ್ ಆಗಕ್ಕೆ ಬಂದಿತ್ತು. ಬಟ್ ಜೂನ್ 22 ದಾಟಿ ಬಿಡ್ತೀರಿ. ಅದಕ್ಕೋಸ್ಕರ ನಾನು ಅದನ್ನು ಮುಂದಿನ ತಿಂಗಳಿಗೆ ಹಾಕ್ತಾರೆ ರೀ. ಅದನ್ನು ಆ ತಿಂಗಳು ಬರೋದಿಲ್ಲ ನನಗೆ, ಯಾಕಂದ್ರೆ $100 ಕಂಪ್ಲೀಟ್ ಆಗ್ಬೇಕದು. ಆಗಲಿಲ್ಲ ನನಗೆ, 99 ಏನೋ ಆಗಿತ್ತು, ಇನ್ನು $1 ಆಗಲಿಲ್ಲ ನಂದು. ಅದಕ್ಕೋಸ್ಕರ ಜುಲೈ ತಿಂಗಳು ಆತು ನಂದು. ಜುಲೈ ತಿಂಗಳು ಹೋಗಿ ಈಗ 4 ದಿವಸದಿಂದ ಹೋಗಿದ್ದೆ ಬ್ಯಾಂಕಿಗೆ, ಚೆಕ್ ಮಾಡಿಸಿದ್ದೆ. ಆಗೈತೆ ರೀ, ಯೂಟ್ಯೂಬ್ ಪೇಮೆಂಟ್ ಆಗೈತಿ, $100 ಆಗೈತಿ. ಇವಾಗ ವಾಪಸ್ ಜುಲೈ ತಿಂಗಳದ್ದು ಕಂಟಿನ್ಯೂ ಆಗೈತಿ. ತೋರಿಸ್ತೀನಿ ನಾನು ಎಷ್ಟಾಗೈತೆ ಅಂತೇಳಿ. ಪ್ರೂಫ್ ಸಮೇತ ತೋರಿಸ್ತೀನಿ ಅಂದೇನಿ, ಪ್ರೂಫ್ ಸಮೇತನ ತೋರಿಸ್ತೀನಿ ರೀ, ನೋಡ್ರಿ ಅಂತ. ಭಾಳ ಜನ ಕೇಳ್ತಿರ್ತೀರಿ, ಯಾವುದ್ರಲ್ಲಿಂದ ವಿಡಿಯೋ ಮಾಡ್ತೀರಿ ನೀವು, ಫೋನ್ ತೊಗೊಂಡ್ರು ಅಥವಾ ಕ್ಯಾಮ್ರಾ ತೊಗೊಂಡ್ರು ಅಂತ ಕ್ವಶನ್ ಭಾಳ ಜನ ಕೇಳ್ತಿರ್ತೀರಿ. ನನಗೆ ಎಲ್ಲರ ಕ್ವಶನಿಗೂ ಆನ್ಸರ್ ಮಾಡೋಕೆ ಹಾಕಿರಂಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿರ್ತೇನೆ ರೀ. ನಾನು ಐಫೋನ್ ಯೂಸ್ ಮಾಡ್ತೀನಿ, 2 ಐಫೋನ್ ಅದಾವೆ ರೀ. ಇದು 8+ ಅದು ವಿಡಿಯೋ ಮಾಡಾಕತ್ತಿದ್ದು 13 ಮಿನಿ ರೀ ಐಫೋನ್. ನನ್ನ ಯೂಟ್ಯೂಬ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ರೀ ಇದು, ತೋರಿಸ್ತೀನಿ ನಾನು. ಇವಾಗ ಕೆಳಗೆ ಕಾಣಿಸ್ತೈತಿ, ಸಮೀಪಿಂದನೇ ತೋರಿಸ್ತೀನಿ ನಾನು. ಜುಲೈ ತಿಂಗಳಿಂದ ಸ್ಟಾರ್ಟ್ ಆಗೈತೆ ರೀ ನನ್ನ ಯೂಟ್ಯೂಬ್ ಪೇಮೆಂಟ್. ಮೇಲೆ $100 ಪಾಸ್ ಅಂತೇಳಿ ತೋರಿಸ್ತದೆ ನೋಡ್ರಿ. $100 $1 ಕಡಿಮೆ ಆದರೂ ಆ ತಿಂಗಳು ಪೇಮೆಂಟ್ ಆಗಂಗಿಲ್ಲ, ನೆಕ್ಸ್ಟ್ ತಿಂಗಳು ಪೇಮೆಂಟ್ ಆಗುತ್ತೆ ರೀ. ನಂದು ಜೂನ್ದು ಹಂಗೆ ಆತ್ರಿ. ಈಗ ಜುಲೈದು ಸ್ಟಾರ್ಟ್ ಆಗೈತಿ, 94 ಆಗೈತೆ ರೀ, $1 ಆಗೈತಿ. ಮತ್ತು $100 ಅಂತೂ ಬ್ಯಾಂಕಿಗೆ ಜಮಾ ಆಗೈತೆ ರೀ. 22ನೇ ತಾರೀಕು ಅಂದ್ರೆ ಪಾಸ್ ಆಗಿರ್ತೈತಿ. ಮುಂದೆ ನಮಗೆ 25-26ಕ್ಕೆ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಅದು ಅಮೇರಿಕಾ ಕಂಪ್ನಿ ಆಗಿರೋದ್ರಿಂದ ಡಾಲರ್ ಮುಖಾಂತರ ಬಂದು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಆಗಿ ನಮ್ಮ ಬ್ಯಾಂಕಿಗೆ ಜಮಾ ಆಗ್ತದೆ ರೀ. ನಾನು $100 ಆಗೈತೆ ಅಂತ ಪ್ರೂಫ್ ಸಮೇತ ತೋರಿಸಿದ್ದೆ ರೀ. ಒಂದಿಷ್ಟು ಜನಕ್ಕೆ $100 ಅಂದರೆ ಎಷ್ಟಂತ ಇದನ್ನು ಮಾಡೋಕ್ಕಾಗಂಗಿಲ್ಲ. ಎಷ್ಟಂತ ಹೇಳ್ತೀನಿ ನಾನು. ಅಂದ್ರೆ ಮನಿಯೊಳಗೆ ಹೇಳುವಂಗಿಲ್ಲ, ಅಂದ್ರೆ ರುಪೀಸ್ ಒಳಗೆ ನಾವು ಹೇಳುವಂಗಿಲ್ಲ, ಬೇರೆ ಯಾವ್ದಾರ ವಸ್ತು ಮೇಲೆ ಹೇಳ್ಬೋದು. ನನಗೆ $100 ಅಂದ್ರೆ ಇವಾಗ 5,000 ರೂಪಾಯಿದು 2 ಸೀರೆ ತೊಗೊಂಡ್ರೆ ಎಷ್ಟಾಗುತ್ತೆ ಅಷ್ಟು ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಆಗೈತೆ ನೋಡ್ರಿ. ನನಗೆ ಭಾಳ ಲೇಟ ಆಯ್ತು ರೀ ನನ್ನ ಪೇಮೆಂಟ್. 1ನೇ ಪೇಮೆಂಟಿಗೆ ಈ ಪೇಮೆಂಟಿಗೆ ಹೆಚ್ಚು ಕಡಿಮೆ ಭಾಳ ಅಂದ್ರೆ 1 ವರ್ಷನ ಗ್ಯಾಪ್ ಆತ್ರಿ ನಂದು. ಯಾಕಂದ್ರೆ ನನ್ನ ತಪ್ಪದ, ಯಾಕಂದ್ರೆ ನಾನು ಸರಿಯಾಗಿ ವಿಡಿಯೋ ಹಾಕಿಲ್ಲ, ನಾನು ಸರಿಯಾಗಿ ಕಂಟಿನ್ಯೂ ಆಗಿ ವಿಡಿಯೋ ಮಾಡೋದು, ಅದ್ರಾಗ ಇನ್ವಾಲ್ವ್ ಆಗೋದು ಆಗಿದ್ದಂದ್ರೆ ನಾನು ಇಷ್ಟೊತ್ತಿಗೆ 12 ಪೇಮೆಂಟ್ ತೊಗೋಬೋದಿತ್ತು ರೀ, ತಿಂಗಳೂ ತೊಗೋಬೋದಿತ್ತು. ನಾನು ಕಂಟಿನ್ಯೂ ಅದ್ರೊಳಗೆ ಇನ್ವಾಲ್ವ್ ಆಗಲಿಲ್ಲ. ಯಾಕಂದ್ರೆ ನಾನು ಫ್ಯಾಮ್ಲಿಗೆ ಮಹತ್ವ ಕೊಟ್ಟೆ. ಬೇಡ, ಇದು ಯೂಟ್ಯೂಬ್ ಜರ್ನಿ ನನ್ನ ಮುಂದೆ ಸಿಗ್ತೈತಿ ಅಂತೇಳಿ ಈ ಥರ ಮಾಡಿದೆ.
ಬಟ್ ಇವತ್ತು ನನ್ನ ಯೂಟ್ಯೂಬ್ ಜರ್ನಿಗೆ ಕಾರಣ ನನ್ನ ಫ್ಯಾಮ್ಲಿನ ರೀ. ಪ್ರತಿ ಸತಿನೂ ವಿಡಿಯೋದಾಗ ಹೇಳ್ತೀನಿ ನಾನು, ಇಡೀ ನನ್ನ ಫ್ಯಾಮ್ಲಿ ಸಪೋರ್ಟಿಂದನ ಇಷ್ಟರ ಮಟ್ಟಿಗೆ ಬೆಳೆದೇನಂತ ಹೇಳ್ತೇನೆ. ಪ್ರತಿಯೊಂದು ವಿಡಿಯೋದೊಳಗೂ ಹೇಳೀನಿ ನಾನು, ಈಗೂ ಅದನ್ನು ಹೇಳ್ತೇನೆ ರೀ. ನನ್ನ ಫ್ಯಾಮ್ಲಿಯಿಂದನ ಇಷ್ಟು ಬೆಳೆದೀನಿ. ನಮ್ಮ ಬಾಲು ಅಣ್ಣರಾತ, ನಮ್ಮ ಸಿಸ್ಟರ್, ನಮ್ಮ ಮನೆಯವರು, ಇಡೀ ನಮ್ಮ ಫ್ಯಾಮಿಲಿ, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ಭಾಳ ಸಪೋರ್ಟ್ ಮಾಡಿದ್ರು. ನನ್ನ ಮಕ್ಕಳಿಂದ ಹಿಡ್ಕೊಂಡು ನನ್ನ ಯೂಟ್ಯೂಬ್ ಜರ್ನಿ ಈ ಥರ ಐತ್ರಿ. ತುಂಬಾ ಖುಷಿ ಅನ್ಸಾತತಿ. ಸೆಕೆಂಡ್ ಪೇಮೆಂಟ್ ತೊಗೊಂಡೆ, ಆದರೂ ಇನ್ನೂ ಹಾರ್ಡ್ ವರ್ಕ್ ಮಾಡಿದ್ರೆ ಇನ್ನೂ ಚಲೋ ತೊಗೋಬೋದಿತ್ತು ಅನಿಸ್ತತಿ. ಬಟ್ ಇನ್ನೂ ಮುಂದೆ ಟೈಮ್ ರಗಡೆ ಐತಿ. ಭಾಳ ಖುಷಿ ಅನ್ಸಾತತಿ. ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನನ್ನ ಮಾಹಿತಿ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಕೊಡೋದು ಮರಿಬೇಡ್ರಿ. ಇಲ್ಲಿಗೆ ನಮಸ್ಕಾರ ರೀ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೇನೆ ರೀ. ಏನೇ ನಿಮ್ಗೆ ಕ್ವಶನ್ಸ್ ಇದ್ದರೂ ಕಮೆಂಟ್ಸ್ ಮಾಡಿರಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನೋ ಬೇರೆ ಥರ ವಿಡಿಯೋ ಮಾಡ್ಬೇಕಂತ ನಿಮ್ಮ ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿರಿ, ಟ್ರೈ ಮಾಡ್ತೀನಿ. ನಾನು ತಪ್ಪದೇ ನಿಮ್ಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಗ್ರಿಕಲ್ಚರ್ ಬಗ್ಗೆ ಆಮೇಲೆ ನಮ್ಮ ಹೈನುಗಾರಿಕೆ, ಡೈರಿ ಫಾರ್ಮ್ ಬಗ್ಗೆ ಏನೋ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿರಿ, ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೇನೆ ರೀ. ಎಲ್ಲರಿಗೂ ಬಾಯ್ ರೀ.